100% ನಮ್ಮ ಗಿಲ್ಲಿ ನಟ ಗೆಲ್ಲೇ ಗೆಲ್ಲಬೇಕು. ಅವರು ನಮ್ಮ ಸ್ವಂತ ಭಾವನ ಮಗ ಆಗಬೇಕು. ಯಾರೇ ನೋವಲ್ಲಿರೋರ್ನ ಚೆನ್ನಾಗಿ ನೆಗ್ಸಿ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರಲ್ಲ ಅದೇ ಅವರು ಫಸ್ಟಿಗೆ ಗೆಲುವು ಸರ್ ಅವ್ರಿಗೆ. ನಮ್ಮ ಗಿಲ್ಲಿ ನಟ ಚೆನ್ನಾಗಿರ್ಬೇಕು, ಗೆದ್ದು ಬರಬೇಕು ಸಾ. ಗಿಲ್ಲಿ ನಟವ್ರು ಗೆಲ್ಲಿಲ್ಲ ಅಂದ್ರೆ ಸುದೀಪ್ ಅವ್ರ ಮಂಡ್ಯದಲ್ಲಿ ಬರುಕಿಲ್ಲ, ಸುದೀಪ್ ಅವ್ರ ಮಂಡ್ಯಕ್ಕೆ ಬರುಕಿಲ್ಲ. ಇದಂತೂ ಸತ್ಯ. ನಮ್ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ಗೆ ಕಲ್ಲು ಹೊಡಿತೀವಿ. ವೋಟ್ ಮಾರ್ ಗಿಲ್ಲಿ, ವೋಟ್ ಮಾರ್ ಗಿಲ್ಲಿ, ವೋಟ್ ಮಾರ್ ಗಿಲ್ಲಿ. ಬಿಗ್ ಬಾಸ್ ಸೀಸನ್ 12ರಲ್ಲಿ ತಮ್ಮ ಕಾಮಿಡಿ ಕಚಗುಳಿಯ ಮೂಲಕ ಅದರ ಜೊತೆಗೆ ತಮ್ಮ ವ್ಯಕ್ತಿತ್ವದ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ಗಿಲ್ಲಿ ನಟ ಅವರ ಊರಲ್ಲಿ ಅಂದರೆ ದಡದಪುರದಲ್ಲಿ ಇವತ್ತು ನಾವಿದ್ದೀವಿ. ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳೋದ್ರೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಬಿಕಾಸ್ ಯಾಕಂತಂದ್ರೆ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಏನಂತಂದ್ರೆ ಹಸುಗಳನ್ನ ಕಿಚಾಯಿಸುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಗಿಲ್ಲಿ ಅವರ ಊರಲ್ಲಿ ಹಸುಗಳನ್ನ ಕಿಚಾಯಿಸುವಂತಹ ಒಂದು ಸಂಭ್ರಮ ಸಡಗರ ಅದ್ದೂರಿಯಾಗಿ ನಡೀತಾ ಇದೆ. ಈಗಾಗಲೇ ಬೆಂಕಿಯನ್ನ ಹಚ್ಚಿ ಊರಿನ ಮನೆ ಮಂದಿ ಎಲ್ಲರೂ ಕೂಡ ಸೇರಿ ಹಸುಗಳನ್ನ ಕಿಚಾಯಿಸಿ ಈ ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಸಂಕ್ರಾಂತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಹಸುಗಳನ್ನ ಕಿಚಾಯಿಸುವಂಥದ್ದಂತೂ ಆಯ್ತು. ಈಗ ಮುಂದಿನ ಕಾರ್ಯಕ್ರಮ ಏನಂತಂದ್ರೆ ಎಲ್ಲ ಕೂಡ ತುಂಬಾ ವಿಜೃಂಭಣೆಯಿಂದ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ವಯೋವೃದ್ಧರ ತನಕನೂ ಕೂಡ ಎಲ್ಲರೂ ಸೇರಿ ಹಸುಗಳನ್ನ ಕಿಚಾಯಿಸುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಸೊ ಅದರೊಟ್ಟಿಗೆ ಗಿಲ್ಲಿ ಅವರನ್ನ ಎಷ್ಟು ಜನ ಇಷ್ಟಪಡ್ತಾರೆ, ಯಾವ ಮಟ್ಟಿಗೆ ಇಷ್ಟಪಡ್ತಾರೆ, ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋಕ್ತಬದ್ಧವಾಗಿ ಆಗಿರ್ಬೋದು ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳೊಂದಿಗೆ ಕೂಡ ಹಸುಗಳಿಗೆ ಗೋಮಾತೆ ಅಂದ ತಕ್ಷಣ ನೆನಪಾಗುವಂಥದ್ದು ಹಾಲು ಕೊಡುವಂತಹ ಗೋಮಾತೆ. ಸೊ ಆ ಗೋಮಾತೆಗಳಿಗಾಗಿರ್ಬೋದು ಹಸುಗಳಿಗಾಗಿರ್ಬೋದು ಅಲಂಕಾರವನ್ನ ಮಾಡಿ ಹಸುಗಳನ್ನ ಕಿಚಾಯಿಸುವಂಥದ್ದು. ಹಾಗೇನೆ ಈಗ ಹಸುಗಳನ್ನ ಕಿಚಾಯಿಸಿದ್ದಂತೂ ನಾವು ನೋಡಿದ್ದಾಯ್ತು. ಗಿಲ್ಲಿ ನಟ ಅವರ ಊರಲ್ಲಿ ಯಾವ ರೀತಿಯಾಗಿ ಗಿಲ್ಲಿ ನಟ ಅವರಿಗೆ ಒಂದು ಅಭಿಮಾನಿಗಳಿದ್ದಾರೆ, ಹಾಗೇನೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಗಿಲ್ಲಿ ಅವರ ಊರು ಅಂತಂದ್ರೆ ದಡದಪುರದ ಊರಿನ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ರಮೇಶ್. ಸೊ ಈಗ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ದೀರಲ್ಲ? ನೋಡ್ತಾ ಇದ್ದೀನಿ ಬಾಸ್. 100% ನಮ್ಮ ಗಿಲ್ಲಿ ನಟ ಗೆಲ್ಲೇ ಗೆಲ್ಲಬೇಕು. ಅವರು ನಮ್ಮ ಸ್ವಂತ ಭಾವನ ಮಗ ಆಗಬೇಕು. ಆಮೇಲೆ ಸುದೀಪ್ ನಮ್ಮ ಅಭಿಮಾನಿ, ಸುದೀಪ್ ಸರ್ ಹೇಳಿ ನಮ್ಮ ಬಿಗ್ ಬಾಸಲ್ಲಿ ನಮ್ಮ ಗಿಲ್ಲಿ ನಟನ ಗೆಲ್ಲಿಸ್ಬೇಕು. 100% ಗೆಲ್ಲಿಸ್ಬೇಕು. ಯಾಕೆಳ ಅವನು ಇದ್ರಲ್ಲಿ ಕಡಿಮೆ ಇದರಲ್ಲಿ ಬಂದು ಮೇಲ್ಮಟ್ಟ ಬಂದಿರೋದು ಬಾಸು. ಆದ್ದರಿಂದ ನಮ್ಮ ಗಿಲ್ಲಿ ನಟ ಗೆಲ್ಲೇ ಗೆಲ್ಲಬೇಕು. ನಮ್ಮ ಮಂಡ್ಯ ಜಿಲ್ಲೆದಲ್ಲೇ ಅತ್ಯುತ್ತಮವಾದ ಓಟನ್ನು ಕೊಡ್ತಾ ಇದ್ದೀವಿ. ಓಕೆ, ಸೂಪರ್. ಈಗ ಗಿಲ್ಲಿ ಅವರು ಫಿನಾಲೆಗೆ ಬರ್ತಾರೆ ಅಂತ ಅನ್ಕೊಂಡಿದ್ರ ನೀವು? ಯಾಕಂದ್ರೆ 100% ನಮ್ಮ ಸುದೀಪ್ ಸರ್ಗೆ ಹೇಳ್ಬೇಕಂತ ಇದು ಮಾಡ್ತಾ ಇದ್ದೀವಿ. ಅವ್ರಿಗೆ ಹೇಳ್ಬೇಕು ಸುದೀಪ್ ಸರ್ಗೆ. ನಾವು ಫುಲ್ ಅಭಿಮಾನಿ, ಅವ್ರ ಅಭಿಮಾನಿ ನಾವು. ಅವ್ರಿಗೆ ಹೇಳ್ಬೇಕು. ಯಾವ ರೀತಿ ಬೆಸ್ಟ್ ವಿಷಸ್ ಅನ್ನ ತಿಳಿಸ್ಕೊಡ್ತೀರಾ? ಏನು ಸರ್? ಯಾವ ರೀತಿ ವಿಷಸ್ ತಿಳಿಸ್ತೀರಾ? ಏನು ಯಾವ್ದ್ರಲ್ಲೆಲ್ಲ ಫೋನೆಲ್ಲ ಇಲ್ಲ TV ಇಲ್ಲ ಪೇಪರಲ್ಲೇ ಇದು ಮಾಡಿ ತಿಳಿಸೋಣ ಅಂತ ಒಂದು ಇದು ಮಾಡಿದ್ದೀವಿ ಸರ್. ಮಳವಳ್ಳಿಲಿ ಇದು ಮಾಡಿಬಿಟ್ಟಮ್ಮ ನಮ್ಮ ಫಂಕ್ಷನ್ ಮಾಡಿ ನಮ್ಮ ಊರವರೆಲ್ಲ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಹೇಳಿ ಸರ್, ನಿಮ್ಮ ಹೆಸರು? ಸರ್ ಲಿಂಗರಾಜ್ ಅಂತ. ಓಕೆ ಸರ್, ನಿಮಗೆ ನೀವು ಗಿಲ್ಲಿ ಅವರನ್ನು ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರಾ? ಸುಮಾರು ವರ್ಷದಿಂದ ಸರ್. ನಾವು ಬೆಂಗಳೂರಲ್ಲಿ ಇರೋದು. ಓಕೆ. ಈ ಬಿಗ್ ಬಾಸ್ ಬಂದಿದ್ದರಿಂದ ನಮ್ಗೆ ಫುಲ್ ಇದಾಗಿದೆ ಸರ್. ಹೌದಾ? ಹೌದು. ಓಕೆ, ಈಗ ಗಿಲ್ಲಿ ಅವ್ರ ಊರಲ್ಲಿ ಕಿಚಾಯಿಸೋದು ಹಸುಗಳನ್ನ ಹೆಂಗೆ ಅನ್ನಿಸ್ತಿದೆ? ಬೆಂಗಳೂರಿಂದ ಬಂದು ನಮಗೆಲ್ಲ ಹೊಸದಲ್ಲ ಈಗ. ಅವಾಗ ನೋಡ್ತಿರ್ತೀವಿ ಸರ್. ಹಬ್ಬ ವರ್ಷ ಹಬ್ಬದಲ್ಲಿ ಬಂದು ನೋಡಿರ್ತೀವಿ. ನೋಡಿ ಇವತ್ತು ಈ ವರ್ಷ ಅಂತ ಒಂದು ಸ್ವಲ್ಪ ಇದು ಗಿಲ್ಲಿ ನಡ್ತಿಂದ ಒಂದು ಸ್ವಲ್ಪ ಇದಾಗಿದೆ. ಈಗಿನಿಂದ ಒಂದು ಸ್ವಲ್ಪ ಇದಾಗಿದೆ. ಅಣ್ಣ ಹೇಳಿ, ನಿಮ್ಮ ಹೆಸರು? ಶಿವರಾಜು ಅಂತ. ಶಿವರಾಜು. ಓಕೆ, ನೀವು ಗಿಲ್ಲಿ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡ್ತಿರ್ತೀರಾ? ನೋಡ್ತೀವಿ. ಅದೇ ಬಿಗ್ ಬಾಸ್ ಹಾಕೋರು ನೋಡೋದು. ಬಿಗ್ ಬಾಸ್ ಹಾಕೋರು ನಮ್ಮ ಅದೇ ನೋಡೋದು. ದಿಲ್ಲಿಗೆ ಎಳ್ನೇಬೇಕು. ಒಳ್ಳೆ ಉತ್ತಮ ಹುಡುಗ, ಬಡವರು ಮಗ. ಅವರು ತಂದೆ ತಾಯಿ ಎಲ್ಲ ಕುರಿ ಮೇಯಿಸ್ಕೊಂಡು ಜೀವನ ಮಾಡಿರೋದು. ಎಲ್ಲ ಮಾತಾಡೋದು ಅವ್ರಿಗೆ. ಅವರು ಎಲ್ಲ ಇಲ್ಲಿ ದಿಲ್ಲಿ ಅಂತಂದರೆ ನಮ್ಗೆ ಒಳ್ಳೆ ಉತ್ತಮ. ಪಾಪ ಏನಂದ್ರೆ ಏನೂ ಇಲ್ಲ, ಏನಿಲ್ಲ. ಗೆಲ್ಬೇಕು. ಅವರು ಗೆಲ್ಬೇಕಂದ್ರೆ ನಮ್ಮ ಸಂತೋಷ ಅದೇ. ಈಗ ಸರ್ಕಾರದಲ್ಲಿ ಕಟೌಟ್ ಎಲ್ಲ ಹಾಕಿಲ್ವಾ? ಹಾಕೋರೆಲ್ಲ ಎಲ್ಲ ಕಡೆಯಿಂದ ಮಂಡ್ಯ ಜಿಲ್ಲೆ ಕಡೆಯಿಂದ ಎಲ್ಲಿನ ಕಡೆಯಿಂದ ಅವ್ನು ಗೆಲ್ಲೇಬೇಕು ಅಂತ ಎಲ್ಲ. ಹಾಂ ಹೇಳಿ ಸರ್, ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಆನಂದ ಅಂದ್ಬಿಟ್ಟು. ನಮ್ಮ ಮಾವನೇ ಅವರು, ಇನ್ನು ಯಾರೂ ಅಲ್ಲ. ಆದರೆ ಹೊರಗಡೆ ಹೇಳೋಬೇಕಾಗಿಲ್ಲ, ಪ್ರೀತಿ ಇಲ್ಲ ಐತೆ ನನಗೆ. ಯಾಕೆ ಗೊತ್ತಾ, ಹೊರಗಡೆ ಜಾಸ್ತಿ ಮಾತಾಡ್ಬಿಟ್ಟು ನಮ್ಮ ಮಾವ ಹಂಗೆ ಹಿಂಗೆ ಅನ್ನೋದು ಬೇಕಾಗಿಲ್ಲ. ನಮ್ಮ ಮಾವನ ಬಗ್ಗೆ ಪ್ರೀತಿ ಇಲ್ಲ ಐತೆ.
ಅವ್ರು ಗೆಲ್ಬೇಕಷ್ಟೇ. Okay, ಈಗ ಫಿನಾಲೆವರೆಗೂ ಬಂದಿರುವಂಥದ್ದು ನಿಮಗೆ ನಿಮ್ಮ ಮಾವ ಫಿನಾಲೆವರೆಗೂ ಬಂದಿರುವಂಥದ್ದು ಎಷ್ಟು ಖುಷಿ ಆಗ್ತಿದೆ ಅಂತ? ನನಗೆ ಫುಲ್ ಖುಷಿ. ನಮ್ಮ ಹುಡುಗರು ನೆಕ್ಸ್ಟ್ ಊರಿಗೆ ಹೋದ್ರು ಏ ನೀನು ಅವ್ನು ಬಾ ಮೈದ ಅಂತಾರೆ. ಅದು ನಂಗೆ ಪ್ರೀತಿ ಜಾಸ್ತಿ. ಯಾಕಂದ್ರೆ ಇವಾಗಲೂ ನಮ್ಮ ಮಾವನ ಬಗ್ಗೆ ಇಲ್ಲೇ ಇಟ್ಕೊಂಡಿರೋದು ನಾನು. ಅವ್ರು ಏನೇ ಮಾಡಲಿ ನಮ್ಮ ಮಾವ ಅವ್ರು ಯಾವಾಗಲೂ ಇರ್ಬೇಕು. ಹಾಂ, ಇನ್ನೊಂದಷ್ಟು ಜನ ಇದ್ದಾರೆ ಊರಿನ ಗ್ರಾಮಸ್ಥರು, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಹೇಳಿ ಸರ್, ನಿಮ್ಮ ಹೆಸರು? ಗುರುಸಿದಪ್ಪ ಅಂತ. ಓಕೆ, ಬಿಗ್ ಬಾಸ್ ಎಲ್ಲ ನೋಡ್ತಿದ್ದೀರಾ? ನೋಡ್ತಾ ಗಿಲ್ಲಿ ಅವ್ರು ಇಷ್ಟನಾ? ಫುಲ್ ಇಷ್ಟ. ಓಕೆ, ನಮ್ಮೂರವ್ರೆ ಫುಲ್ ಇಷ್ಟ ಅವರು. ಗೆಲ್ಬೇಕು ಅವರು. ಗೆಲ್ಬೇಕು. ಗಿಲ್ಲಿ ಈ ಸ್ಟೇಜಿಗೆ ಬಂದಿರುವಂಥದ್ದು, ಈ ಮಟ್ಟಕ್ಕೆ ಬಂದಿರುವಂಥದ್ದು ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬ ಖುಷಿ ಕೊಡ್ತಾ ಇದೆ. ನಮ್ಮೂರಿನಲ್ವ ಮನಸ್ಸಲ್ವೇ ನಮ್ಗೆ ತುಂಬ ಸಂತೋಷ ಆಯ್ತಾ ಇದೆ. ಥ್ಯಾಂಕ್ ಯು. ನಮ್ಮ ಭಾವನ ಬಗ್ಗೆ ಹೇಳ್ಕೋಬೇಕಾರೆ ಡೈರೆಕ್ಟಾಗ ನಮ್ಮ ಫುಲ್ ಖುಷಿ ಮನ್ಸೆಲ್ಲ. ಯಾಕೆಂದರೆ ಅವ್ನ ಬಗ್ಗೆ ಹೊರಗಡೆ ಹೇಳೋಕ್ಕಂದಲ್ಲ ಏನೂ ಇಲ್ಲ. ಮನ್ಸೊಳಗಿದ್ರೆ ಅಷ್ಟೇ ಸಾಕು ನಮಗೆ. ಸರಿನಾ? ನಮ್ಮ ಭಾವ ಆ ಥರ. ಸರಿನಾ? ಎಸ್ ಅಮ್ಮ, ನಮಸ್ತೆ. ಅಣ್ಣ ನಮಸ್ತೆ. ನಿಮ್ಮ ಹೆಸರು? ಜಯಮ್ಮ. ಜಯಮ್ಮ. ಓಕೆ, ನೀವು ಬಿಗ್ ಬಾಸ್ ಎಲ್ಲ ನೋಡ್ತಿದ್ದೀರಮ್ಮ? ನೋಡ್ತಿದ್ದೀವಿ. ಓಕೆ, ಗಿಲ್ಲಿ ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ. ಅವ್ರು ನಮ್ಮ ತಮ್ಮನೇ. ತುಂಬಾ ಇಷ್ಟ. ಗೆದ್ದು ಬರ್ಬೇಕು ಅನ್ನೋದೇ ಆಸೆ. ಓಕೆ, ಈ ಮಟ್ಟಕ್ಕೆ ಬಂದಿರುವಂಥದ್ದು ಎಷ್ಟು ಖುಷಿ ಕೊಡ್ತಿದೆ ಒಬ್ಬ ಅಕ್ಕನಾಗಿ? ತುಂಬಾ ಖುಷಿ ಕೊಡ್ತಿದೆ ಸರ್. ನಾವು ಯಾರು ಮಾಡೋಕ್ಕಾಗಿಲ್ಲ, ಅವ್ರು ಮಾಡ್ತಾ ಇದ್ದಾರೆ. ತುಂಬಾ ಖುಷಿನೇ. ಏನು ಹೇಳ್ತೀರಾ ಈಗ ಈ ಅವ್ರ ತಂದೆ ತಾಯಿಗಾಗಿರ್ಬೋದು, ಅವ್ರಿಗಾಗಿರ್ಬೋದು, ಯಾವ ರೀತಿ ವಿಶ್ವಾಸ ತಿಳಿಸ್ತೀರಾ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ತುಂಬ ಶುಭಾಶಯಗಳು. ಮಕರ ಸಂಕ್ರಾಂತಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಅಕ್ಕನಾಗ ಹಾರೈಸೋದೊಂದು ಅದೊಂದೇ. ಥ್ಯಾಂಕ್ ಯು, ನಿಮಗೂ ಕೂಡ ಒಳ್ಳೇದಾಗಲಿ. ಸರಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿ? ಲಕ್ಷ್ಮಿ. ಲಕ್ಷ್ಮಿ. ಓಕೆ, ಈಗ ನೀವು ಬಿಗ್ ಬಾಸ್ ಎಲ್ಲ ನೋಡ್ತಿದ್ದೀರಾ? ನೋಡ್ತಿದ್ದೀವಿ. ಸೊ ಗಿಲ್ಲಿ ಅವ್ರ ಊರು ದಡಪುರ ಅಂತ ಹೇಳ್ಬಿಟ್ಟು ಮಂಡ್ಯ ಡಿಸ್ಟಿಕ್ ಮಾತ್ರ ಗೊತ್ತಿತ್ತು. ಈಗ ಕರ್ನಾಟಕದ ಮೂಲೆಗೂ ಗೊತ್ತು. ಎಷ್ಟು ಖುಷಿ ಆಗ್ತಿದೆ ಅವ್ರ ಊರವರು ಅಂತ ಹೇಳಿ? ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತದೆ. ಏನು ಹೇಳ್ತೀರಾ? ಗೆದ್ದು ಬರಬೇಕು. ಸೂಪರ್. ಗಿಲ್ಲಿ ಅವ್ರ ಆಟ ಎಲ್ಲ ನೋಡ್ತಿದ್ದೀರಾ? ಹಾಂ, ನೋಡ್ತಾ ಇದ್ದೀವಿ. ಈಗ ದೊಡ್ಡವ ದೋಸೆ ಕೊಡು ಅದೆಲ್ಲ ಕೇಳ್ತಿರ್ತೀರಾ? ಹಾಂ, ಹೇಳ್ತಿರ್ತಾರೆ. ನಿಮ್ಮ ಮಗು ಹೇಳ್ತಾರಾ? ಅಲ್ಲಿ ನಾಚಿಕೆ ಆಗ್ಬಿಟ್ಟಿದೆ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ರಾಧಾ. ನೀವೆಲ್ಲ ಬಿಗ್ ಬಾಸ್ ನೋಡ್ತಿರ್ತೀರಮ್ಮ? ನೋಡ್ತೀವಿ ಸರ್. ಹೆಂಗೆ ಅನಿಸ್ತಿದೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರ ಆಟ? ಗಿಲ್ಲಿಯವ್ರ ಆಟ ಚೆನ್ನಾಗಿದೆ ಸರ್. ಹಿಂಗೆ ಗೆದ್ದು ಬರಲಿ, ಚೆನ್ನಾಗಿ ಆಡಲಿ, ಚೆನ್ನಾಗಿ ಆಡ್ತಾವ್ರೆ, ಚೆನ್ನಾಗಿರಲಿ, ಚೆನ್ನಾಗಿ ಗೆದ್ದು ಬರಲಿ. ಈಗ ಬಿಗ್ ಬಾಸ್ ಅಲ್ಲಿ ಯಾವ್ದಾದ್ರು ಟಾಸ್ಕ್ ಎಲ್ಲ ನೋಡಿದಾಗ ಗಿಲ್ಲಿ ಅವ್ರನ್ನೆಲ್ಲ ನೋಡಿದಾಗ ಹೆಂಗ್ ಖುಷಿ ಪಡ್ತಿದ್ರು ನೀವು? ಸರ್, ಅವರು ಅಂದರೆ ಎಲ್ಲ ಆಟ ಗೇಮ್ ಆಡೋಕ್ಕಿಂತ ಯಾರೇ ನೋವಲ್ಲಿರೋರನ್ನ ಚೆನ್ನಾಗಿ ನೆಗ್ಸಿ ಚೆಂದಾಗಿ ಎಂಟರ್ಟೈನ್ ಮಾಡ್ತಾರಲ್ಲ, ಅದೇ ಅವರು ಫಸ್ಟಿಗೆ ಗೆಲುವು ಸರ್. ಅವ್ರಿಗೆ ಚೆನ್ನಾಗಿ ಆಡಲಿ ಸರ್, ಚೆನ್ನಾಗಿ ಗೆದ್ದು ಬರಲಿ ಸರ್, ಅಷ್ಟೇ ಬೇಕಿರೋದು. ಅಷ್ಟೇ. ಓ ಅಮ್ಮ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿ ಸರ್. ಏನ್ ನಿಮ್ಮ ಹೆಸರು? ಬೋರಮ್ಮ ಅಂತ ಸರ್. ಗೌರಮ್ಮ. ಬೋರಮ್ಮ. ಓಕೆ, ಸೂಪರ್. ಯಾಕೆ ನೀವು ಮನೆಯಲ್ಲಿ ಊರಲ್ಲೆಲ್ಲ ಜಾಸ್ತಿ ಬೋರ್ಗಳು ಹಾಕಿದ್ರಾ? ಬೋರ್ಲ್ ಹಾಕಿದ್ರು, ಅದಕ್ಕೆ ಬೋರು ಅಂತ. ನೀವು ಬಿಗ್ ಬಾಸ್ ಎಲ್ಲ ನೋಡ್ತಿದ್ದೀರಾ? ನೋಡ್ತೀವಿ ಸರ್. ಯಾರಿಷ್ಟ? ನಮ್ಮ ಗಿಲ್ಲಿ ನಟ ಸರ್. ಗಿಲ್ಲಿನೇ ಇಷ್ಟ. ಯಾಕೆ ಗಿಲ್ಲಿ ಅಂದ್ರೆ ಇಷ್ಟ? ಇಷ್ಟ, ಚೆನ್ನಾಗಿ ಗೆದ್ದು ಬಂದು ಮಾಡಲಿ ಅಂತ ಇಷ್ಟ. ನಿಮ್ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಮದುವೆಯಾಗಿ 30 ವರ್ಷ ಆಯ್ತು ಸರ್. 30 ವರ್ಷ ಆಯ್ತು. ನಿಮ್ಮ ಯಜಮಾನ್ರ ಹೆಸರೇನು? ಮರ್ಮದಯ್ಯ. ಮರ್ಮಗಯ್ಯ. ಹಾಂ. ಯಾವತ್ತಾದ್ರೂ ಅವ್ರಿಗೆ ಐ ಲವ್ ಯು ಅಂತ ಹೇಳಿದಿರಾ? ಏನು ಅದೇನು ಹೇಳಿಲ್ಲ ಸರ್. ನಾವು ಇವಾಗ ಒಂದ್ಸಲ ಹೇಳಿ ನಮ್ಮ ಚಾನಲ್ ಮುಖಾಂತರ. ಏನು ಹೇಳೋದಿಲ್ಲ ಸರ್. ಹಾಂ, ಆಯಿತು ಸರ್. ಐ ಲವ್ ಯು ಮರ್ಮಗಯ್ಯ. ಐ ಲವ್ ಯು ಮರ್ಮದಯ್ಯ. ಸೂಪರ್. ಯಾವಾಗ್ಲೂ ಇದೇ ತರ ನಗ್ನಾಗ್ತಾ ಇರ್ಬೇಕು. ಹ್ಞೂ, ನೆಗ್ತಾ ನಮ್ಮ ಗಿಲ್ಲಿ ನಾಟ ಚೆನ್ನಾಗಿರ್ಬೇಕು, ಗೆದ್ದು ಬರಬೇಕು ಸರ್. ಎಸ್, ಆಲ್ ದ ಬೆಸ್ಟ್ ಗಿಲ್ಲಿ ಅಂತ ಹೇಳಿ ನೋಡೋಣ. ಎಂಥದ್ದು? ಆಲ್ ದ ಬೆಸ್ಟ್ ಗಿಲ್ಲಿನೇ. ಆಲ್ ದ ಸಿ ಗಿಲ್ಲಿ. ಗಿಲ್ಲಿ ಗಿಲ್ಲಿ. ಎಸ್, ನೋಡಿ ಇವರೆಲ್ಲಾನು ಕೂಡ ಗಿಲ್ಲಿ ಅವರ ಊರಲ್ಲಿ ಬಂದಿರುವಂತದ್ದು. ಸೊ ಸಾಕಷ್ಟು ಜನ ಈಗಷ್ಟೇ ಹಸುಗಳನ್ನ ಕಿಚಾಯಿಸಿ ಬಂದಿದ್ದಾರೆ. ನಾನು ಹಂಗೇನೆ ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಹೇಳಿ ಸರ್, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಗಿಲ್ಲಿ ಅವರು ನಿಮ್ಮೂರವರು ಅಂತ ಹೇಳ್ಕೊಳ್ಳೋದಕ್ಕೆ? ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮೂರು ಹುಡುಗ ನಮ್ಮ ತಮ್ಮನೇ ಚೆನ್ನಾಗಿ ಆಡ್ತಿದ್ದಾನೆ. ಗೆಲ್ಲಿ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹೇಳಿ ಅಣ್ಣ, ಹೇಳಿ, ನೀವೇನು ಹೇಳ್ತೀರಾ? ನಾವೇನು ಹೇಳಲ್ಲ. ಹೇಳ್ತೀರಾ? ಏನ್ ನಿಮ್ ಇಷ್ಟ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂದ್ರೆ ಇಷ್ಟ? ಗಿಲ್ಲಿ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಅದಕ್ಕೆ. ಹೌದಾ? ಈಗ ಗಿಲ್ಲಿ ಅವ್ರದ್ದು ಒಂದು ಹಾಡು ವೈರಲ್ ಆಗ್ತಿದೆಯಲ್ಲ, ಆ ಕಡೆ ಒಂದ್ ದಡವ, ಈ ಕಡೆ ಒಂದ್ ಚಿಕ್ಕವ. ದಡವ ದಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಗಿಲ್ಲಿ 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 ಏನೇನ್ಬೇಕಿದೆ ಇಲ್ಲಿ? ಅಕ್ಕ ಒಳಗಡೆ ಬಾತ್ರೂಮ್ ಅಲ್ಲಿ ಬಕೆಟ್ ಹೋಗಿದ್ದೀನಿ. ಗಿಲ್ಲಿ ಗಿಲ್ಲಿ ಗಿಲ್ಲಿ. ಎಸ್, ಎಲ್ರು ಸೇರ್ಕೊಂಡು ಒಂದ್ಸಲ ಆಲ್ ದ ಬೆಸ್ಟ್ ಗಿಲ್ಲಿ ಅನ್ನಿ ನೋಡೋಣ.
ಸೂಪರ್. ಗಿಲ್ಲಿ ಗೆಲ್ಬೇಕು. ಏನು ಆಗ್ಬೇಕಮ್ಮ? ಗಿಲ್ಲಿ ಗಿಲ್ಲಿ ಗೆಲ್ಬೇಕು. ಗೆಲ್ಬೇಕು. ಓಕೆ, ಸೂಪರ್ ಸೂಪರ್. ಗೆಲ್ಬೇಕು ಗೆಲ್ಬೇಕು ಗಿಲ್ಲಿ. ಗಿಲ್ಲಿ ಗೆಲ್ಬೇಕು. ಗೆಲ್ಲಿಗೆ ಹೋಗ್ಬೇಕು ಗಿಲ್ಲಿ. ಸೂಪರ್, ಥ್ಯಾಂಕ್ ಯು. ಗಿಲ್ಲಿ ಗೆಲ್ಬೇಕು. ಯಾರು ಏನಾರ ಅನ್ಕಲಿ ಗಿಲ್ಲಿನೇ ಗೆಲ್ಲೋದು ನಮ್ಮ ಕುರುಬುರ್ಜಿ ಬೀದಿ. ಸೂಪರ್. ಸರ್ ಗಿಲ್ಲಿ ನಟನೇ ಗೆಲ್ಲುದು. ಅದು ಒಳ್ಳೆ ಮನ್ಸ ಪಾಪ. ಅಶ್ವಿನಿ ಮೇಡಮ್ ಬರೀತಾರಲ್ಲ ಅವ್ರು ತಕ್ಕಲೆ ಗಿಲ್ಲಿ. ನಮ್ ಗಿಲ್ಲಿ ನಟ ಗಂಡನ ಗಂಡು. ಗೆದ್ದು ಬರ್ಬೇಕು. ಗಿಲ್ಲಿ ನಟ ಗೆದ್ದು ಬರ್ಬೇಕು. ಮಂಡಲ ಗಂಡು. ಮಂಡಲ ಗಂಡು ಗಿಲ್ಲಿ ನಟ. ಮಂಡಲ ಗಂಡು ಗಿಲ್ಲಿ ನಟ. ಗಿಲ್ಲಿಗೆ ಕಲರ್ ಕನ್ನಡದವರು ಒಳ್ಳೆ ಕೆಲಸ ಮಾಡಿ ಒಂದು ಹಳ್ಳಿ ಪ್ರತಿಭೆನ ಹುಡುಕಿ ಗುರುತಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶಕ್ಕೆ ತಕ್ಕಂಗೆ ಆ ಗಿಲ್ಲಿ ನಟನ ಗೆಲ್ಸ್ಕೊಟ್ರೆ ಕಲರ್ಸ್ ಕನ್ನಡ ಒಂದು ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತೀನಿ. ಸರ್ ನಮ್ಮ ಗಿಲ್ಲಿ ನಟ ಅವರು ಗೆಲ್ಬೇಕು. ನಮ್ಮ ಬಾಮೈದ ಆಗ್ಬೇಕು ಸ್ವಂತ. ನಮ್ಮ ಯಾರೇ ಕೇಳಿಸ್ಕೊಳ್ಳಿ ಅವರು ನಮ್ಮ ಬಾಮೈದ ಅವನು ಸ್ವಂತ ಬಾಮೈದ. ಗೆಲ್ಬೇಕು. ಇಡೀ ಕರ್ನಾಟಕಕ್ಕೆ ಅವ್ನು ಗೆಲ್ಲಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡ್ತೀವಿ. ನಿಜ ಪಕ್ಕ ಗಿಲ್ಲಿ ನಟನ ಕೇಳಿ ಅವ್ನು ಯಾರು ಅಂತ ನೀವ ನಮ್ಮ ಬಾವ ಅಂತ ಕೇಳಿ ಮೇಲೆ ಅವ್ನ ಮಾತೇ ಬಿಟ್ಬಿಡ್ತೀರಿ. ರಾಜ ನಮ್ಮ ಮಾವರೇ ಇವರೇ ರಾಜಮಾವ ಅಂದ್ಬಿಟ್ಟು ಗಿಲ್ಲಿ ನಟವ್ರಿಗೆ ಇವರೇ ಕಲ್ಸ್ಕೊಟ್ಟಿರೋದು ಡ್ಯಾನ್ಸ್ ಇವರೇ ಕಲ್ಸ್ಕೊಟ್ಟಿರೋದು. ನಮ್ಮ ಮಾವ ರಾಜಮಾವ ಅಂದ್ಬಿಟ್ಟು ನಾಗವಲ್ಲಿ ಸಾಂಗು ಪ್ರೇಮಸ್ ಇವ್ರದ್ದು. ನಾವು ಮಳವಳ್ಳಿ ತಾಲೂಕು ದಡ್ಪುರ್ ಗ್ರಾಮದ ವ್ಯಕ್ತಿಯವರು. ನಾವು ಗಿಲ್ಲಿ ನಟ ಕ್ಲಾಸ್ಮೇಟ್ ನಮ್ಮ ಜೂನಿಯರ್. ಅವರು ಕಲರ್ಸ್ ಕನ್ನಡ ಒಳ್ಳೆ ಕೆಲಸ ಏನು ಮಾಡಿದ್ದಾರೆ ಅಂತಂದರೆ ಒಂದು ಹಳ್ಳಿ ಪ್ರತಿಭೆನ ಹುಡುಕಿ ಒಂದು ಒಳ್ಳೆ ಕೆಲಸ ಮಾಡಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಸೆಲೆಕ್ಟ್ ಮಾಡಿ ಒಳ್ಳೆ ಕೆಲಸ ಮಾಡಿ ಅದರಲ್ಲಿ ಗಿಲ್ಲಿ ನಟ ಕೂಡ ಒಳ್ಳೆ ಚೆನ್ನಾಗಿ ಅದ್ಭುತವಾಗಿ ಆಡಿ ಚೆನ್ನಾಗಿ ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ಅವರನ್ನು ಹೆಚ್ಚು ಹೊಗಳಿ ಆಡಿ ಇದು ಮಾಡಿದ್ದಾರೆ. ಆ ಹಳ್ಳಿ ಪ್ರತಿಭೆನ ಕಲರ್ಸ್ ಕನ್ನಡವರು ಗೆಲ್ಲಿಸಿ ಆ ಕಲರ್ಸ್ ಕನ್ನಡಕ್ಕೆ ಒಂದು ಒಳ್ಳೆ ಹೆಸರು ತಗೋಬೇಕಂತೇಳಿ ನಿಜಾಂಶ ಏನೋದನ್ನು ಕಲರ್ಸ್ ಕನ್ನಡ ತೋರಿಸ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಗಿಲ್ಲಿ ನಟಂಗೆ ಜೈ. ಇಡೀ ಮಂಡ್ಯ ಜಿಲ್ಲೆ ಜನತೆ ಅವನ್ನ ಇದು ಮಾಡಿದ್ದಾರೆ. ಗೆಲ್ಲಬೇಕು, ಗೆದ್ದೇ ಗೆಲ್ತಾರೆ. ಅದು ಕಲರ್ಸ್ ಕನ್ನಡ ಸಹ ನೆರವೇರಿಸಿಕೊಡುತ್ತದೆ. ಇದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ಕರ್ನಾಟಕದಾದ್ಯಂತ ಎಲ್ಲ ಜನರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಗಿಲ್ಲಿ ನಟ ಗೆದ್ದು ಬಂದೇ ಬರ್ತಾರೆ. ಸರ್ ಗಿಲ್ಲಿ ನಟವ್ರು ಗೆಲ್ಲಿಲ್ಲ ಅಂದ್ರೆ ಸುದೀಪ್ ಅವರು ಮಂಡ್ಯದಲ್ಲಿ ಬರುಕಿಲ್ಲ. ಸುದೀಪ್ ಅವ್ರ ಮಂಡ್ಯಕ್ಕೆ ಬರುಕಿಲ್ಲ. ಇದಂತೂ ಸತ್ಯ. ನನ್ನ ಅಭಿಪ್ರಾಯ ಸುದೀಪ್ ಅವ್ರ ಮಂಡ್ಯಕ್ಕೆ ಬರುಕಿಲ್ಲ. ಅಪ್ಪಾಜಿ ನಾನು ಅವ್ರ ಚಿಕ್ಕಪ್ಪ ಏನೋ ಬಡತನದಲ್ಲಿ ಹೋದ್ನ. ಬಡತನದಲ್ಲಿ ಹೋಗಿ ಏನೋ ಗಂಜಿ ಕುಳ್ಕೊಂಡು ವ್ಯವಹಾರ ಮಾಡ್ಕೊಂಡು ಆ ದೊಡ್ಡ ಮಟ್ಟಕ್ಕೆ ಬಂದ. ಅದು ನಮ್ಮ ಮಕ್ಕಳ ವ್ಯವಹಾರ ಏನು ಇವತ್ತು ಈ ಮಟ್ಟಕ್ಕೆ ಬಂದವನಂದ್ರೆ ನಮ್ಮ ನನ್ನ ಕರ್ನಾಟಕಕ್ಕೆ ಹೆಮ್ಮೆ. ಅದು ಗುರುಗಳ ಈಗ ಮತ್ತೊಂದು ಏನಂತಂದ್ರೆ ನಮ್ಮ ಅಣ್ಣ ಜೀತಗೇಕೆ ತಿಂದಿದ್ದವನು. ಅವನು ಮಾಡ್ಕೊಂಡು ವ್ಯವಹಾರ ಮಾಡಿ ಈ ಮಠಕ್ಕೆ ಬಂದವನೆ. ಆ ರೀತಿಗೆ ಬಂದಿರೋದು ನಮ್ಮ ಅಣ್ಣನ ಮಗನೇ ಅವನು. ಸರಿ ಮಾತಾಡಪ್ಪಾಜಿ. ನಮ್ಮ ಅಣ್ಣನ ಮಗನೇ ಅವನು. ಆದರೂ ಈ ರೀತಿಗೆ ಬಂದ ಅಂತ ಅಂದ್ರೆ ನಮಗೆ ಹೆಮ್ಮೆ. ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಕಣ್ರಿ. ಕರ್ನಾಟಕ ಮಳವಳ್ಳಿ ತಾಳಕ್ಕೆ ಹೆಮ್ಮೆ ಅಲ್ವಾ? ಕರ್ನಾಟಕ ಅಂತ ಅಂದ್ಮೇಲೆ ಅಪ್ಪಾಜಿ ನಮ್ಮ ಕರ್ನಾಟಕಕ್ಕೆ ಇವನು ಸಿದ್ದರಾಮಯ್ಯನೂ ಅಲ್ಲ, ಶಿವಣ್ಣೂ ಅಲ್ಲ, ನರೇಂದ್ರನೂ ಅಲ್ಲ. ಅಷ್ಟು ಲೆವೆಲ್ಗೆ ನಮ್ಮ ಹುಡುಗ ಬೆಳೆದವನೆ ಅಂತ ಅಂದ್ರೆ ನಮ್ಗೆ ಅಭಿಮಾನಿ. ಅವನು ಹೆಮ್ಮೆ ಪಡಬೇಕು. ಅಪ್ಪಾಜಿ ನಿಮ್ಮ ಆಶೀರ್ವಾದಗಳು ಇರಬೇಕು. ಇನ್ನೊಂದಷ್ಟು ಜನ ಇದೆ, ನಾನು ಹಂಗೆ ಮಾತನಾಡಿಸ್ತಾ ಹೋಗ್ತೀನಿ. ಇಲ್ಲಿ ವಕೀಲರು ಇದ್ದಾರಂತೆ ದಡದ್ಪುರದ ಜನತೆಗೆ, ಹಾಗೆಯೇ ಗಿಲ್ಲಿ ಅವರ ಅಭಿಮಾನಿಗಳೆಲ್ಲರಿಗೂ ಕೂಡ ನಮ್ಮ ಬಾಸ್ ಟಿವಿ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಹೆಸರು ಹಾಗೆಯೇ ದಡದ್ಪುರದವರೇನಾ ನೀವು? ವಕೀಲರು ಅಂತ ಈಗ ತಾನೇ ಗೊತ್ತಾಯ್ತು, ಹೇಳ್ತಿದ್ರು, ಹೇಳಿ ಸರ್. ದಡದ್ಪುರ ನಾವು ಮಂಜುನಾಥ್ ಮಾತಾಡೋದು. ಮೊದಲಾಗಿ ಬಾಸ್ ಟಿವಿ ಅವರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.
ಈಗ ಉದ್ದೇಶ ಏನಪ್ಪ ಅಂದರೆ ಎಲ್ಲರೂ ಇಂಟ್ರೆಸ್ಟ್ ಏನಪ್ಪ ಏನಂದರೆ ಗಿಲ್ಲಿ ನಟ ಅವ್ರ ಬಗ್ಗೆ ಇದು ಮಾಡ್ತಾ ಇರೋದು. ಯಾಕೆ ಗಿಲ್ಲಿ ನಟ ಯಾಕೆ ಗೆಲ್ಲಬೇಕಂದ್ರೆ ಗಿಲ್ಲಿ ನಟ ಒಬ್ಬ ರೈತರ ಮಗ ಮತ್ತು ಹಳ್ಳಿಯ ಪ್ರತಿಭೆ. ಇವತ್ತು ನ್ಯಾಷನಲ್ ಲೆವೆಲ್ಗೆ ಅವರು ಎಲ್ಲರೂ ಇದು ಮಾಡ್ತಾಯಿದ್ದಾರೆ. ಹಂಗಾಗುತ್ತೆ ಗಿಲ್ಲಿ ನಟ ಗೆಲ್ಲಬೇಕು ಅವರು. ಯಾಕಂದರೆ ಗಿಲ್ಲಿ ನಟ ಬಿಗ್ ಬಾಸ್ ಮುಖಾಂತರ ಮನೋರಂಜನೆ ಇರ್ತಿದ್ದಾರೆ. ಅವರು ಪ್ರತಿಯೊಬ್ಬರಿಗೂ ನಗಿಸುವಂಥ ಕೆಲಸಗಳು ಮಾಡ್ತಿದ್ದಾರೆ. ಯಾಕಂದರೆ ನಗಿಸೋ ಕೆಲಸನ ಅಷ್ಟು ಸುಲಭ ಯಾರು ಮಾಡೋಕ್ಕಾಗಲ್ಲ. ಅದನ್ನು ಗಿಲ್ಲಿಯವರು ತೋರಿಸ್ತಿದ್ದಾರೆ. ಆದ್ದರಿಂದ ಗಿಲ್ಲಿಯವರು ಗೆಲ್ಲಬೇಕು. ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಬಾಸ್ ಟಿ ವಿ ಏನಿದೆ ಅವರಿಗೆ ಮಕರ ಸಂಕ್ರಾಂತಿ ಶುಭಾಶಯಗಳು. ಮೊನ್ನೆ ಡಾಲಿ ಧನಂಜಯ ಅವರು ಹೇಳಿದರು ಹಳ್ಳಿಯ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಮತ್ತು ಬಿ ರಾಜ ಶೆಟ್ಟಿ ಅವರು ಹೇಳಿದ್ರು ಪ್ರತಿಭೆಯವರು ಬೆಳಿಬೇಕು ಅಂತ. ಈಗ ಗಿಲ್ಲಿಯವ್ರ ಹತ್ರ ಎರಡೂ ಇದೆ, ಹಳ್ಳಿ ಪ್ರತಿಭೆ ಮತ್ತು ಬಡ ಹುಡುಗ. ಹಾಗಾಗಿ ಅವ್ರನ್ನ ಗೆಲ್ಲಬೇಕು ಅಂತ ನಮ್ಮೆಲ್ಲರೂ ಆಶಿಸ್ತೀವಿ. ಇಲ್ಲಿ ಈ ಸರಿ ಬಿಗ್ ಬಾಸ್ ಏನಿದೆ ಒಂದು ಕ್ರೇಜು ಇದಾಗಿದೆ. ಇಲ್ಲಿ ಗದಗಿಂದ ಹಿಡಿದು ರಾಯಚೂರು ಇಲ್ಲಿ ಮತ್ತು ಚಾಮರಾಜನಗರ ಕಡೆ, ಕೋಲಾರ ಕಡೆ ಎಲ್ಲ ಕಡೆಯಿಂದಲೂ ಗಿಲ್ಲಿ ಗೆಲ್ಲಬೇಕು ಅಂತ ತುಂಬ ಜನ. ಮತ್ತು ವಯಸ್ಸಿನ ಮಿತಿ ಇಲ್ಲ. ಅವ್ನು ಇಷ್ಟಪಡೋಕ್ಕೆ ಈ ಯುವಕರು ಮಾತ್ರ ಇಷ್ಟಪಡ್ತಾಯಿದ್ದಾರೆ, ಇಲ್ಲಾಂದರೆ ವಯಸ್ಸಾದವರು ಇಷ್ಟಪಡ್ತಿದ್ದಾರೆ, ಇಲ್ಲ ಮಕ್ಕಳು ಇಷ್ಟಪಡ್ತಾರೆ ಅಂತೇನು ವಯಸ್ಸಿನ ಮಿತಿ ಇಲ್ಲ. ಎಲ್ಲ ವಯಸ್ಸಿನ ವರ್ಗದವರು ಸಹ, ಎಲ್ಲ ಧರ್ಮದವರು ಸಹ ಇಷ್ಟಪಡ್ತಾಯಿದ್ದಾರೆ. ಮತ್ತು ಈ ಸಾರಿ ನಮ್ಮ ಮಂಡ್ಯ ಭಾಗದಲ್ಲಿ ಏನಿದ್ದಾರೆ ನಾಯಕರು, ದೊಡ್ಡ ನಾಯಕರೆಲ್ಲ ಅವನಿಗೆ ವಿಶ್ ಮಾಡಿದ್ದಾರೆ. ಹಾಗಾಗಿ ಅವನು ಈ ಸಾರಿ ಗೆಲ್ಲಬೇಕು, ಗೆಲ್ಲಿ ಅಂತ ಆಶಿಸ್ತೀವಿ. ಒಳ್ಳೆಯದು. ಥ್ಯಾಂಕ್ ಯು ಸರ್. ಬಾಸ್ ಟಿವಿಗೆ ಧನ್ಯವಾದ, ಶುಭ ಕೋರುತ್ತಾ ಬಾಸ್ ಟಿವಿಗೆ ಶುಭ ಕೋರುತ್ತಾ ಮಕರ ಸಂಕ್ರಾಂತಿ ಶುಭಾಶಯಗಳು ನಿಮಗೆ. ಇಲ್ಲಿ ನಮ್ಮ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ಎಲ್ಲ ಕರ್ನಾಟಕ ಜನತೆಗೂ ನನ್ನ ನಮಸ್ಕಾರಗಳು. ನಮ್ಮ ಊರಿನ ಎಲ್ಲ ಜನತೆಗಳ ಪರವಾಗಿ ನಮಸ್ಕಾರಗಳು. ಹಾಗೂ ಗಿಲ್ಲಿ ನಟ ಗೆದ್ದು ಬರಬೇಕು. ಪಾಪ ಹಳ್ಳಿ ಹುಡುಗ, ಹಳ್ಳಿ ರೈತರ ಮಗ ಬರಬೇಕು ಅನ್ನೋದೇ ಎಲ್ಲರ ಆಸೆ. ಅದೇ ಆಸೆ ಬೇಗ ನೆರವೇರಲಿ ಅಂತ ಭಗವಂತಲ್ಲಿ ಬೇಡ್ಕೊಂಡು ಗಿಲ್ಲಿ ಗೆದ್ದು ಬರಲಿ ಅಂತ ಎಲ್ಲರೂ ಬೇಡ್ಕೊತಾ ಇದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅವ್ರ ಅಪ್ಪ ಅವರಮ್ಮ ಅವತ್ತಿನಿಂದಲೂ ಕಷ್ಟ ಇದೆ ಅವ್ರಿಗೆ. ಪಾಪ ಗಿಲ್ಲಿ ನಟ ಪಾಪ ಅಷ್ಟೇ ಕಷ್ಟ ಬಿದ್ದು ಸ್ಕೂಲ್ಗೆ ಹೋಗಿ ಅವನು ಅಷ್ಟೇ ಕಷ್ಟ ಬಿದ್ದಿದ್ದಾನೆ. ಅಂದರೆ ನಮ್ಮ ಗಿಲ್ಲಿ ನಟರು ಗೆದ್ದು ಬರ್ಬೇಕು ಸರ್, ನಮ್ಮ ಅಷ್ಟೇ ಹೇಳೋದು. ಪಾಪ ಬಡವ್ರವರು ಸರ್. ಓಟ್ ಬಾರ್ ಗಿಲ್ಲಿ, ಓಟ್ ಬಾರ್ ಗಿಲ್ಲಿ, ಓಟ್ ಬಾರ್ ಗಿಲ್ಲಿ ಅಂದ್ರೆ ನಮ್ಮ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ಗೆ ಕಲ್ಲು ಹೊಡಿತೀವಿ. ಗಿಲ್ಲಿ ನಟ ನಾವು ದೋಸ್ತುಗಳು. ನನ್ನ ಮಗ ಗಿಲ್ಲಿ ನಟ ಎಲ್ಲ ದೋಸ್ತು. ಪಕ್ಕ ಅವ್ನು ಗೆದ್ದು ಬಂದರೆ ಅವ್ನು ಒಳ್ಳೇದು. ಗೆದ್ದು ಬರಬೇಕು. ನಾನೇ ಡ್ಯಾನ್ಸು ಪಾನ್ಸು ಎಲ್ಲ ಕಲಿಸು ನಾನೇ. ನಾನೇ ಈಗಲೂ ಬೇಕು. ಡ್ಯಾನ್ಸ್ ಅಂತ ಇವ್ರ ಹೆಸರು ಯಾರ ಕೇಳಿದ್ರು ಹೇಳ್ತಾರೆ. ನೆಕ್ಸ್ಟ್ ವಿಡಿಯೋದ ಬೈತಲ್ಲ ಇವ್ರದ್ದು. ಡ್ಯಾನ್ಸ್ ಬೇಕು ಅಂದ್ರೆ ಎಲ್ಲಿಗೆ ಕರ್ಕೋದ್ರು ಹೊಡಿತೀನಿ. ಕರಾಟೆ ಡ್ಯಾನ್ಸ್ ಎಲ್ಲ ಪಕ್ಕ ಹೊಡಿತೀನಿ. ಡ್ಯಾನ್ಸ್ ಬೇಕಲ್ಲ ಪಕ್ಕ. ನಮ್ಮ ಗಿಲ್ಲಿ ನಟ ನನ್ನ ದೇವರು, ನನ್ನ ಅಣ್ಣ ತಮ್ಮ ಗೆಲ್ಬೇಕು. ಅವನು ಗೆದ್ದು ಬಂದೇ ಬರ್ತಾನೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ವಯೋವೃದ್ಧರ ತನಕನೂ ಕೂಡ ಸಾಕಷ್ಟು ಅಭಿಮಾನಿಗಳ ಸಂಖ್ಯೆ ದಡತ್ಪುರ ಗ್ರಾಮಸ್ಥರಲ್ಲಿ ಇರುವಂಥದ್ದು. ಯಾಕಂತಂದರೆ ಹಳ್ಳಿ ಪ್ರತಿಭೆ ಗೆಲ್ಲಬೇಕು ಅನ್ನುವಂತಹ ಉದ್ದೇಶದಿಂದ ದಡತ್ಪುರದ ಗ್ರಾಮಸ್ಥರೆಲ್ಲರೂ ಕೂಡ ಗಿಲ್ಲಿ ನಟನಿಗೆ ಸಾಕಷ್ಟು ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಇದಾಗಿತ್ತು ದಡತ್ಪುರದ ಗ್ರಾಮಸ್ಥರ ಅಂದರೆ ಗಿಲ್ಲಿ ನಟರ ಅವರ ಗ್ರಾಮಸ್ಥರ ಒಂದು ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಮಂಡ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.